ಹಾಯ್ ಎಲ್ರಿಗೂ ಲಕ್ಷ್ಮಿ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾವು ಪಕೋಡ ಅಂದರೆ ಈರುಳ್ಳಿ ಬಜ್ಜಿ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಹೊರಗಡೆ ಕ್ರಂಚಿಯಾಗಿ ಒಳಗಡೆ ಸಾಫ್ಟಿಯಾಗಿರೋದನ್ನು ಹೇಳ್ತಿದ್ದೀನಿ. ತೆಳುವಾಗಿ ಹೆಚ್ಚಿದ ಈರುಳ್ಳಿಯನ್ನು ತೆಗೆದುಕೊಳ್ಬೇಕು. ನೋಡ್ರಿ ಇಲ್ಲಿ ಐತಿ. ಅವನ್ನ ಪದರ ಮಾಡಿ ಬಿಡಿಸಿ ಇಟ್ಕೋರಿ. ನೋಡ್ರಿ ಇಲ್ಲಿ ಬಿಚ್ಚಿ ಇಟ್ಕೊಳಕಂತೀನಿ. ಕೊತ್ತಂಬರಿ ಕಾಳನ್ನ ಕೊಟ್ಟು ಇಟ್ಕೊಂಡೀನಿ ರೀ ಪುಡಿ ಮಾಡಿ. ಇನ್ನು ಅಜ್ವಾನ್ ರೀ, ಇದು ಬೇಕಾರಿ ಬಜ್ಜಿ ಬೇಕಂದ್ರೆ ಅಜ್ವಾನ್ ಮೊದಲು ರೀ. ಇದು 1 ಸ್ಪೂನ್ ಉಪ್ಪು ಹಾಕೀನಿ ರೀ. ಮತ್ತು ನಿಮ್ಮ ಟೇಸ್ಟ್ ನೋಡಿ ಮತ್ತು ಬೇಕಾದ್ರೆ ಮತ್ತು ಹಾಕ್ಕೊಳ್ಳಿರಿ ಅಂತ. ಸೋಡಾ ಪುಡಿನೂ ಒಂದು ಚಿಟಿಕೆ ಹಾಕ್ಕೊರಿ. ಹಿಕ್ಕಟ್ಟು ಹಾಕ್ತೀನಿ ರೀ, ಹಿಟ್ಟು ಹಾಕಿಂದ ಹಿಟ್ಟು ರೀ 2 ಸ್ಪೂನ್ ಹಾಕೀನಿ ರೀ ಮೊದಲು. ಮತ್ತು ನೋಡ್ಕೊರಿ, ತೀರ ಹಳ್ಳಕ್ಕೆ ಮಾಡಬೇಡ್ರಿ, ಯಾಕಂದ್ರೆ ಉಳ್ಳಾಗಡ್ಡಿ ನೀರು ಹೊಡಿತಾವೆ. ತೀರ ಗಟ್ಟಿ ಮಾಡಿದ್ರೆ ಅಗದಿ ಪಳ್ಳ ಆಗೋಲ್ರಿ ಇವು. ಹಿಟ್ಟಾಗ ಒಂದು ಸ್ವಲ್ಪ ಬಾಳಿಗೆ ಕರಿತಿರ್ತಲ್ಲ ರೀ, ಅದ ಬಾಳಿಗೆಗೆ ಒಂದಿಟ್ಟು ಎಣ್ಣೆ ಹಾಕ್ಕೊರಿ. ಅದು ಕಾದ ಎಣ್ಣೆನ ಒಂದು 2 ಸ್ಪೂನು ಹಿಟ್ಟಿಗೆ ಹಾಕ್ಕೊರಿ. ಭಾಳ ಪಳ್ಳ ಹಾಕ್ಕೊರಿ. ಸೋಡಾ ಪುಡಿ ಒಂದು ಹಳಕ್ಕೆ ಕಡಿಮೆ ಆದರೂ ಎಣ್ಣೆಯಾಗ ಪಳ್ಳ ಆಗಿಬಿಡ್ತಾವ್ರಿ ಇವು ಕಾದ ಎಣ್ಣೆಯಾಗ. ಹಸಿ ಖಾರ ಹಾಕೋ ರುಬ್ಬಿಟ್ಕೊಂಡಿದ್ದು. ಅದು ಹೇಳಿನಲ್ರಿ, ಸೋಡಾ ಪುಡಿ ಅಡುಗೆ ಸೋಡಾ ಅಂತಾರ್ರಿ. ಚೆನ್ನಾಗಿ ಕಲಿಸಿ ಇಟ್ಕೋರಿ. ತೀರ ಹಳ್ಳಕ್ಕೆ ಮಾಡಿಬಿಡ್ರಿ. ಹಿಟ್ಟಿನ ಹದಕ್ಕೆ ನೀರನ್ನು ಸ್ವಲ್ಪ ಹಾಕ್ರಿ. ಉಳ್ಳಾಗಡ್ಡಿ ನೀರು ಹೊಡಿತಾವೆ, ಹಾಗಾಗಿ ಸ್ವಲ್ಪ ಕಡಿಮೆನ ಹಾಕ್ಕೋರಿ. ತೀರ ಗಟ್ಟಿನೂ ಮಾಡ್ಬೇಕು ಹೋಗ್ಬೇಡ್ರಿ. ನಾವು ನೆನಾಕಿ ಹಿಟ್ಟಿಂದ ನೀರು ಹೊಡಿತಾವ್ರಿ. ಒಂದು ಸ್ವಲ್ಪ ಸಕ್ಕರೆ ಹಾಕ್ರಿ. ಸಕ್ಕರೆ ಹಾಕೋದ್ರಿಂದ ಅದರ ಟೇಸ್ಟ ಬೇರೆ ಬರ್ತೈತೆ ರೀ. ಸ್ವೀಟ್ ತಿಂಗ್ ಬರ್ತೈತೆ. ಹಂಗಂತ ಜಾಸ್ತಿ ಹಾಕಬೇಡ್ರಿ, ಅಗದಿ ಹೌದಾ ನಾಟ್ ಹಾಕ್ರಿ. ನಿಮ್ಗೆ ಕಾಣಾಕ್ತೈತಲ್ಲ ಈ ಹದಕ್ಕೆ ಅದು ಒಂದು 10ರಿಂದ 20 ನಿಮಿಷ ಮುಚ್ಚಿಟ್ಕೊಳ್ಳೋಣ್ರಿ. ನೋಡ್ರಿ ಇಲ್ಲಿ ಆಗೈತಿ. ಸ್ಪೂನಿಲೇನು ಫಸ್ಟ್ ಎಣ್ಣೆ ಕಾದೈತಿ ಇಲ್ಲ ಅಂತ ಒಂದು ಬಿಟ್ಟು ಹಾಕಿ ನೋಡ್ರಿ. ಅದು ಮ್ಯಾಗೆ ತೇಲ್ತಂದ್ರೆ ನಿಮ್ಮ ಎಣ್ಣೆ ಅದಕ್ಕೆ ಕಾದದಂತನ ಲೆಕ್ಕ. ನಿಮ್ಗೆ ಬೇಕಾದ್ರೆ ಸ್ಪೂನಿಲೇನೂ ಬಿಟ್ಕೋರಿ. ಬರೀ ಹಿಂಗಾಕೈತಿ. ಇಲ್ಲಪ್ಪ ನಿಮ್ಗೆ ಗಾವಾಗೋದಂದ್ರೆ ಕೈಲೇನೆ ಬಿಟ್ಕೋರಿ. ಅದ ಚಲೋ ಆಕೈತಿ ಕೈಲೇ ಬಿಡೋದು. ಹಳ್ಳಕ್ಕೆ ನೀರು ಹೊಡೆದಿರೋದ್ರಿಂದ ಅದು ಕೈಯಾಗ ಸ್ಪೂನ್ನಾಗ ಬಿಟ್ರೆ ಚಲೋ. ನೋಡ್ರಿ ಇಲ್ಲಿ ಹೆಂಗೆ ಹೋಗ್ಬೇಕಂತವ್ರಿ. ಕಡ್ಲೆ ಹಿಟ್ಟು ಬಿಟ್ಟು ಯಾವ ಹಿಟ್ಟು ಹಾಕಿಲ್ರಿ ಇದಕ್ಕೆ. ಕೈಲಿಂದನೂ ಬಿಡೋದು ತೋರ್ಸಾಕೊಂತೀನಿ ನೋಡ್ರಿ. ಉದುರಾಗಿ ಬಿಟ್ರೆ ಮತ್ತೊಟ ಕುರು ಅಂತವ್ರಿ ಅವ. ದೊಡ್ಡ ಮಾಡಕ್ಕೆ ಹೋಗ್ಬೇಡ್ರಿ ಇವನ್ನ. ಕೆಂಪಾಗೋ ಮಟ್ಟ ಮಾಡಿರಿ. ಮೊದ್ಲು ಹಾಕಿದ್ದನ್ನು ಹೊಳ್ಸೀನಿ. ಮೂರು ಸಂಜಿಕೆ ಚಾದಾಗ ಇಲ್ಲದ ಹೇಳಿನಲ್ರಿ, ಪಲಾವ್ದಾಗ ಕಾಂಬಿನೇಷನ್ ಚಲೋ ಆಕತ್ರಿ ಇದು. ಹುಡುಗರಂತರೂ ಜೂಜು ಮಾಡಿ ತಿಂತಾರ್ರಿ. ನೋಡ್ರಿ ಇಲ್ಲಿ ಹೆಂಗಾಗ್ಯಾವಂತ ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಹೇಳ್ರಿ ನನಗೆ. ಒಂದು 2-3 ಸಲ ಒಂದು ಸಲ ಹಾಕಿದಾಗ ನೋಡ್ರಿ ನಿಮ್ಗೆ ಇನ್ನೂ ಪಳ್ಳ ಅಂತಲಲ್ಲ ಇನ್ನೊಂದು ಇಟ್ಟು ಕಾದೆಣ್ಣೆ ಹಾಕಿರಿ. ನೀವು ಕಾದೆಣ್ಣೆ ಎಷ್ಟು ಹಾಕ್ತೀರಿ ಅಷ್ಟು ಟೇಸ್ಟ್ ಬರ್ತಾವ್ರಿ ಇವು. ಕಾದೆಣ್ಣೆ ಹಾಕಿ ಮಾಡಿದ್ರಂತರೂ ಹೇಳಕ್ಕೆ ಬೇಡ್ರಿ.
ಇನ್ನೊಂದು 4 ಬೇಕು ಇನ್ನೊಂದು 4 ಬೇಕಂತೀರಿ. ಅದು ಸಕ್ರೆ ಒಂದು ಹಾಕಿದ್ರಲ್ರಿ ಭಾಳ ಟೇಸ್ಟ್ ಕೊಡ್ತಾವ್ರಿ. ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ಅಷ್ಟ ಒಂದು 3 ಬಟ್ಲಿ ಎಷ್ಟು ಬರ್ತದೆ ಅಷ್ಟು ಹಾಕಿರಿ. ನೋಡಿರಿ ಹೆಂಗೆ ಬಂದಾವೆ, ಗರಿ ಗರಿಯಾಗಿ ಬಂದಾವೆ ನೋಡಿರಿ. ನಮ್ಮ ಮನ್ಯಾಗಂತೂ ಅವತ್ತು ಮಾಡಿದ್ದಿನ ಏಟು ಉಳ್ದೇ ಇಲ್ಲರಿ ಅವು. ಸಣ್ಣ ಸಣ್ಣ ಬಿಟ್ಟಷ್ಟು ಹುಡುಗರಿಗೆ ತಿನ್ನಕ್ಕೆ ಚಿವಿ ಆಕ್ಕವು. ದೊಡ್ಡ ಅಂದ್ರೆ ಒಳಗೆ ಹಿಟ್ಟಿಟ್ಟು ಉಳಿತೈತ್ರಿ, ಮ್ಯಾಲೆ ಬೆಂದಿರ್ತೀವ್ರಿ, ಒಳಗೆ ಬೆಂದಿರೋಂಗಿಲ್ಲ ರೀ. ನೋಡ್ರಿ ಇಲ್ಲಿ ಹೆಂಗಾಗ್ಯಾವ. ಕಲರ್ ಸಕ್ಕರೆ ಹಾಕಿರ್ತಾರಲ್ರಿ, ಅದಕ್ಕೆ ಹಳದಿ ಬಿಟ್ಟಿರ್ತೈತ್ರಿ ಅದು ಸಕ್ಕರೆ. ನೀವು ಸಕ್ಕರೆ ಬೇಡ ಅಂದ್ರೆ ಬಿಡ್ರಿ, ಅದನ್ನು ಹಾಕಿದಷ್ಟು ಶಿವಿನ ರೀ ಅವು. ನೋಡ್ರಿ ಇಲ್ಲಿ ಪಲಾವ್ ಕಾಂಬಿನೇಷನ್ ಮಾಡೇನಿ ರೀ. ಪಲಾವ್ ಮಾಡೋದನ್ನು ಈಗಾಗ ಹೇಳ್ಕೊಟ್ಟೆ ನೋಡ್ರಿ. ಗರಿ ಗರಿಯಾಗಿ ಉಳ್ಳಾಗಡ್ಡಿ ಬೆಂದಿರ್ತಾವೆ, ಅಷ್ಟು ಶಿವಿಯಾಗಿರ್ತಾವೆ ರೀ. ಮಾಡಿ ನೋಡ್ರಿ.